ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸದ್ಯ ಪಾರಾಗುವ ಲಕ್ಷಣ ಕಾಣಿಸ್ತಿಲ್ಲ. ಲ್ಯೂಮಿನಲ್ ಟೆಸ್ಟ್ನಿಂದ ದರ್ಶನ್ ನೆತ್ತರ ರಹಸ್ಯ ಬಯಲಾಗಿದೆ. ಬೆಳಗಾವಿಯಲ್ಲಿ ಮೃತ ಕಾರ್ಮಿಕನ ಕುಟುಂಬಕ್ಕೆ 18 ಲಕ್ಷ ಪರಿಹಾರ. ಈ ಎಲ್ಲ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಆರೋಪಿ ದರ್ಶನ್ ಮನೆಗೆ ಬಂದು ಸ್ನಾನ ಮಾಡಿದ್ದಾನೆ. ಬಳಿಕ ರಕ್ತದ ಕಲೆಗಳು ಇರುವ ಬಟ್ಟೆಗಳನ್ನ ಒಗೆದು ಒಣ ಹಾಕಿದ್ದ. ಆ ಬಟ್ಟೆಗಳನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಅವುಗಳನ್ನ ಲುಮಿನಲ್ ಟೆಸ್ಟ್ಗೆ ಒಳಪಡಿಸಿದ್ರು. ಈ ಮೂಲಕ ರಕ್ತದ ಕಲೆ ಅಳಿಸಿ ಹೋಗಿದ್ರು. ಎಫ್ಎಸ್ಎಲ್ ತಜ್ಞರು ರಕ್ತದ ರಹಸ್ಯ ಭೇದಿಸಿದ್ದಾರೆ. ಈ ಟೆಸ್ಟ್ ಮೂಲಕ ದರ್ಶನ್ ಬಟ್ಟೆ ಮೇಲೆ ಇರೋದು ರೇಣುಕಾಸ್ವಾಮಿ ರಕ್ತದ ಕಲೆ ಅಂತ ಪತ್ತೆ ಹಚ್ಚಿದ್ದಾರೆ. ಲುಮಿನಲ್ ಅನ್ನೋದು ಒಂದು ಕೆಮಿಕಲ್. ಈ ಕೆಮಿಕಲ್ ಬಟ್ಟೆ ಮೇಲಿನ ರಕ್ತದ ಕಲೆ ಅಂತ ಖಚಿತಪಡಿಸುತ್ತೆ. ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇರುತ್ತೆ ಅಂತ ಖಚಿತಪಡಿಸಲಾಗುತ್ತೋ ಅದಕ್ಕೆ ಈ ಕೆಮಿಕಲ್ ಬಳಸಲಾಗುತ್ತೆ. ಆಗ ಹಿಮೋಗ್ಲೋಬಿನ್ ಜೊತೆ ವರ್ತಿಸುವ ಲುಮಿನಲ್ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದನೆ ಮಾಡುತ್ತೆ. ಬಟ್ಟೆ ವಾಶ್ ಮಾಡಿದ್ರೂ ಹಿಮೋಗ್ಲೋಬಿನ್ ಅಂಶ ಹೋಗಿರಲ್ಲ. ಹೀಗಾಗಿ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣವನ್ನ ಸಂಗ್ರಹಿಸಿ ಆದ್ರಿಂದ DNA ಸಂಗ್ರಹಿಸಲಾಗುತ್ತೆ. ಲುಮಿನಲ್ ಟೆಸ್ಟ್ ಅಂದ್ರೆ ಇದು ಒಂದು ಕೆಮಿಕಲ್ ಟೆಸ್ಟ್. ಏನಂದ್ರೆ ರಕ್ತದ ಅಂಶಗಳು ಅಂದ್ರೆ ಟ್ರೇಸಸ್ ಆಫ್ ಎವಿಡೆನ್ಸ್ ಆಫ್ ಬ್ಲಡ್ ಅಂತ ಏನ್ ಹೇಳ್ತೀವಿ, ಅದು ಯಾವಾಗ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಪರಿಸ್ಥಿತಿನಲ್ಲಿ ಈ ಲುಮಿನಲ್ ಟೆಸ್ಟ್ ಮಾಡ್ತೇವೆ. ಬೆಳಗಾವಿಯ ನಾವಗೆ ಬಳಿ ಸ್ನೇಹಂ ಟೇಪಿಂಗ್ ಕಾರ್ಖಾನೆಯಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಕಾರ್ಮಿಕ ಯಲ್ಲಪ್ಪ ಗುಂಡ್ಯಾಗೋಳ ಮೃತಪಟ್ಟಿದ್ದ. ಆಡಳಿತ ಮಂಡಳಿ 10 ಲಕ್ಷ ರೂಪಾಯಿ ಪರಿಹಾರ ನೀಡುವುದಕ್ಕೆ ಮುಂದಾಗಿತ್ತು. ಆದರೆ ಕುಟುಂಬದವರು TV9 ಎದುರು ಅಳಲು ತೋಡಿಕೊಂಡಿದ್ದರು. ವರದಿ ಪ್ರಸಾರವಾಗ್ತಾ ಇದ್ದಂತೆ ಆಡಳಿತ ಮಂಡಳಿ ಮೃತ ಯಲ್ಲಪ್ಪನ ಕುಟುಂಬಕ್ಕೆ 18 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ತಂದೆ ಸಣ್ಣ ಯಲ್ಲಪ್ಪ, ತಾಯಿ ಬಸವ್ವ ಹೆಸರಿನಲ್ಲಿ ತಲಾ 9 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಣೆ ಮಾಡಲಾಯಿತು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಆರೋಪಿ ಸತ್ಯನಾರಾಯಣ ವರ್ಮಾ ಇಡಿ ಕಸ್ಟಡಿಗೆ ಕೋರಿ ರಿಟ್ ಅರ್ಜಿ ಸಲ್ಲಿಸಲಾಗಿತ್ತು. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ವಿಚಾರಣೆ ನಡೆಯಿತು. ಇಡಿ ಪರ ವಾದ ಮಂಡಿಸಿದ SPP ಪ್ರಸನ್ನ ಕುಮಾರ್, ಸೆಷನ್ಸ್ ಕೋರ್ಟ್ ಆದೇಶವಿದ್ದರೂ ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡ್ತಾ ಇಲ್ಲ, ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೀಗಾಗಿ ಆಗಸ್ಟ್ 12ಕ್ಕೆ ಪೊಲೀಸ್ ಕಸ್ಟಡಿ ಮುಕ್ತಾಯಗೊಳ್ಳಲಿದೆ. ಆಗಸ್ಟ್ 13ರಂದು ಇಡಿ ಕಸ್ಟಡಿಗೆ ಸತ್ಯನಾರಾಯಣ ವರ್ಮಾ ನೀಡುವಂತೆ ಪೀಠವು ಆದೇಶ ನೀಡಿದೆ. ಬಿಡದಿಯಲ್ಲಿ ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆ ಪ್ರಕರಣ ಭಾರೀ ಸದ್ದು ಮಾಡಿತ್ತು. ಮೈಸೂರು ತಾಲೂಕಿನ ಶಾದನಹಳ್ಳಿಯಲ್ಲಿ ಇರುವ ಮೃತ ತಿಮ್ಮೇಗೌಡ ನಿವಾಸಕ್ಕೆ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು. ಈ ವೇಳೆ ತಿಮ್ಮೇಗೌಡ ಕುಟುಂಬದವರಿಗೆ ಆರ್ ಅಶೋಕ್ ಸಾಂತ್ವನ ಹೇಳಿದ್ರು. ಆರ್ ಅಶೋಕಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಸೇರಿ ಹಲವು ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಸಿಲಿಂಡರ್ನಿಂದ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬಿಬಿಎಂಪಿ ಕಚೇರಿ ಆವರಣದ ಆದಿಶಕ್ತಿ ದೇಗುಲದ ಬಳಿ ಘಟನೆ ನಡೆದಿದೆ. ನಾಗರ ಪಂಚಮಿ ಹಿನ್ನೆಲೆ ಪ್ರಸಾದ ತಯಾರಿಸುವುದಕ್ಕೆ ತಂದಿದ್ದ ಸಿಲಿಂಡರ್ ಗ್ಯಾಸ್ ಸೋರಿಕೆಯಾಗಿದೆ. ಅಡುಗೆ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರೀ ಅಗ್ನಿ ಅನಾಹುತ ತಪ್ಪಿದೆ. ಬೆಂಗಳೂರಿನ ಗರುಡ ಮಾಲ್ನಲ್ಲಿ ದಿ ಜಂಗಲ್ ಬುಕ್ ಲೋಕ ಅನಾವರಣಗೊಂಡಿದೆ. ಆಗಸ್ಟ್ 25ರವರೆಗೂ ರೋಮಾಂಚಕ ಕಾಡಿನ ಸ್ವರ್ಗದ ಪ್ರತಿರೂಪ ಪ್ರದರ್ಶನ ಇರಲಿದೆ. ಮೋಗ್ಲಿಯ ಸಾಹಸಮೀಯ ಪ್ರಪಂಚದ ಪ್ರೀತಿ ಪಾತ್ರಗಳಿಂದ ಮಾಲ್ ಅಲಂಕರಿಸಲಾಗಿದೆ. ಈ ಪ್ರದರ್ಶನವನ್ನ ಮಹಿಳಾ ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಉದ್ಘಾಟನೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಅರಣ್ಯದ ಸಾಹಸ ಸೊಬಗನ್ನ ಕಣ್ತುಂಬಿಕೊಳ್ಳಬಹುದು, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಗ್ತಿದೆ ಈ ಸೆಟಪ್ ನೋಡಿಬಿಟ್ಟು. ಇಲ್ಲಿ ನಾನು ಇವಾಗ ಗರುಡ ಮಾಲಲ್ಲಿ ಇದ್ದೀನಿ. ಸೊ ಒಳ್ಳೆ ಸೆಟಪ್ ಮಾಡಿದ್ದಾರೆ. ಮಕ್ಕಳು, ನಾನೇ ಇಷ್ಟು ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ನಾನು ಇಮ್ಯಾಜಿನ್ ಮಾಡ್ತಿದ್ದೀನಿ ಇವಾಗಲೇ. ಸೊ ಇವತ್ತಿಂದ 25th ಎವ್ರಿ ವೀಕೆಂಡ್ಸ್ ಇಲ್ಲಿ ವರ್ಕ್ಶಾಪ್ ನಡೆಯುತ್ತೆ. ಎಲ್ಲ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರುತ್ತೆ ಇಲ್ಲಿ. ಸೊ ಅವ್ರು ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು. ದೇವತೆಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದವ ಅರೆಸ್ಟ್. ಗಾಂಜಾ ಮಾರಲು ಒಡಿಶಾದಿಂದ ಬಂದವರು ಲಾಕ್. ಹುತಾತ್ಮ ಯೋಧನಿಗೆ ಕಣ್ಣೀರ ವಿದಾಯ. ಎಲ್ಲ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಮೂವರನ್ನ ಹರಿಹರ ನಗರ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದ್ದು, ಬಂಧಿತರನ್ನ ಒಡಿಶಾ ಮೂಲದ ಕೇಸಭಾ ಮೊಹಂತಿ, ಸುಮಂತಾ ಸಾಹು ಹಾಗೂ ಹರಿಹರ ನಿವಾಸಿ ಸೈಯದ್ ಸಾದಿಕ್ ಅಂತ ಗುರುತಿಸಲಾಗಿದೆ. ಇವರಿಂದ 10 ಲಕ್ಷ ರೂಪಾಯಿ ಮೌಲ್ಯದ 10 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಒಡಿಶಾದಿಂದ ರೈಲಿನಲ್ಲಿ ಆಗಮಿಸಿ ಕಟ್ಟಡ ಕಾರ್ಮಿಕರ ಹೆಸರಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ರು.
ಕೊಡಗಿನ ಮಡಿಕೇರಿಯಲ್ಲಿ ಅಖಂಡ ಭಾರತ ಸಂಕಲ್ಪ ದಿನದ ಹಿನ್ನೆಲೆಯಲ್ಲಿ ಪಂಜಿನ ಮೆರವಣಿಗೆ ಮಾಡಲಾಯಿತು. ಹಿಂದೂ ಪರ ಸಂಘಟನೆಗಳ ಮಡಿಕೇರಿಯ ಚೌಡೇಶ್ವರಿ ದೇವಾಲಯದಿಂದ ಮೆರವಣಿಗೆ ಆರಂಭಿಸಿದ್ರು. ಬಳಿಕ ಚೌಡೇಶ್ವರಿ ದೇಗುಲ, ಐಜಿ ವೃತ್ತ, ಜನರಲ್ ತಿಮ್ಮಯ್ಯ ವೃತ್ತ ಹಾಗೂ ಕೊಡವ ಸಮಾಜದವರಿಗೆ ಪಂಜಿನ ಮೆರವಣಿಗೆ ಸಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕಟಗೇರಿ ಗ್ರಾಮದಲ್ಲಿ ಹುತಾತ್ಮ ಬಿಎಸ್ಎಫ್ ಯೋಧ ಉಮೇಶ್ ದಬಗಲ್ ಅಂತ್ಯಕ್ರಿಯೆ ಮಾಡಲಾಯಿತು. ಕಳೆದ 13 ವರ್ಷಗಳಿಂದ ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಯೋಧ ಉಮೇಶ್ ದಬಗಲ್ ಪಶ್ಚಿಮ ಬಂಗಾಳದಲ್ಲಿ ಗುಂಡು ತಗಲಿ ಹುತಾತ್ಮರಾಗಿದ್ರು. ಯೋಧನ ಪಾರ್ಥಿವ ಶರೀರ ನಿನ್ನೆ ಸ್ವಗ್ರಾಮಕ್ಕೆ ಆಗಮಿಸಿತು. ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಿತು. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣಕ್ಕಾಗಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಾಯಿತು. ಮೋಹನ ಬಿಲ್ಲಾಳ ಎನ್ನುವವರು ರಸ್ತೆ ಗುಂಡಿಯ ಕೆಸರು ನೀರಿನಲ್ಲಿ ಹೊರಳಾಡಿ ಪ್ರತಿಭಟಿಸಿದ್ರು. ಹಲವು ವರ್ಷಗಳಿಂದ ರಸ್ತೆ ಅಗಲೀಕರಣಕ್ಕೆ ಒತ್ತಾಯಿಸಿದ್ರು. ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈಶಾ ಫೌಂಡೇಶನ್ ವತಿಯಿಂದ ನಿನ್ನೆ ನಾಗರ ಪಂಚಮಿ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಬಳಿ ಇರುವ ಈಶಾ ಫೌಂಡೇಶನ್ನಲ್ಲಿ ನಾಗ ಪ್ರತಿಮೆ ಮುಂದೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಆಚರಣೆಗಳನ್ನು ಮಾಡಲಾಯಿತು. ಈ ಪೂಜೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ರು.